ತಂದೆ ತಾಯಿಯ ಸೇವೆಯಲ್ಲೇ ದೇವರನ್ನು ಕಾಣು. ಶ್ರೀ ಭೀಮಾಶಂಕರ ಶರಣರು ಕರೆ. ಮಾನವನಾಗಿ ಜನ್ಮ ಪಡೆದು ನಮ್ಮ ಜೀವನದುದ್ದಕ್ಕೂ ಸಜ್ಜನರ ಸಂಘದಲ್ಲಿದ್ದು ತಂದೆ ತಾಯಿಯ ಸೇವೆಗೈದು ಅವರ ಸೇವೆಯಲ್ಲಿಯೇ ದೇವರನ್ನು ಕಾಣಬೇಕು ಎಂದು ಅಥಣಿ ತಾಲೂಕಿನ ಅಡಳಟ್ಟಿಯ ಶ್ರೀ ಭೀಮಾಶಂಕರ ಶರಣರು ಹೇಳಿದರು. ಅವರು ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಖಾಜಿಬೆಳ್ಳಗಿ ಗ್ರಾಮದ ಮಾಳಶೆಟ್ಟಿ ಮನೆತನದ ಹಿರಿಯರಾದ ಲಿಂಗೈಕ್ಯ ಶ್ರೀ ಗುರಪ್ಪ ಮಾಳಶೆಟ್ಟಿ ಮತ್ತು ಲಿಂಗೈಕ್ಯ ಮಾತೋಶ್ರೀ ರಾಚಮ್ಮ ಮಹಾತಾಯಿಯವರ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು. ನಾವು ಪ್ರತಿನಿತ್ಯ ಸೂರ್ಯೋದಯದಕ್ಕಿಂತ ಮುಂಚೆ ತಂದೆ ತಾಯಿಯವರ ಸೇವೆಯನ್ನು ಮಾಡುವುದರ ಮೂಲಕ ಅವರ ಪಾದಕ್ಕೆ ನಮಸ್ಕರಿಸಿದರೆ ನಮಗೀ ಸ್ವರ್ಗಪ್ರಾಪ್ತಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು. ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ರಾಮದುರ್ಗ ತಾಲೂಕಿನ ಚಿಪ್ಪಲಕಟ್ಟಿಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ, ನಮ್ಮ ಪೂರ್ವಜರು ನಮಗೆ ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಮುನ್ನಡೆದರೆ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಶ್ರೀ ಅಡಿವೆಯ್ಯ ಸ್ವಾಮಿಗಳು ಯಂಕಚ್ಚಿ, ಶ್ರೀ ಶರಣಾನಂದ ಸ್ವಾಮಿಗಳು ಚಿಕ್ಕಾಲಗುಂಡಿ, ಮಾತೋಶ್ರೀ ಉಮಾಮಹೇಶ್ವರಿ ಅಮ್ಮನವರು ಖಾಜಿಬೆಳ್ಳಗಿ ಈ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು. ಮಾಳಶೆಟ್ಟಿ ಪರಿವಾರ ಸೇರಿದಂತೆ ಗ್ರಾಮದ ಗ್ರಾಮಸ್ಥರು ಸೇರಿದಂತೆ ಅವರ ಹಿತೈಷಿಗಳು ಉಪಸ್ಥಿತರಿದ್ದರು. ವರದಿ ಸುರೇಶ್ ಜಾಮಗೌಡ, ಆರ್ಡಿ ನ್ಯೂಸ್, ಬಬಲೇಶ್ವರ. ದೇವರನ್ನ ನೋಡಬೇಕಾಗಿತ್ತು ಅಂದ್ರೆ ತಾಯಿ ತಂದೆ ಹೃದಯದಲ್ಲಿ ನೋಡಕ್ಕೆ ಸಾಧ್ಯ. ಅದು ಹೇಗೆ ಬುದ್ಧಿ ಅಂತ ಕೇಳಿದಾಗ, ನೋಡು ಏಕದೃಷ್ಟಿಯಿಂದ ನೋಡು ಕಾಣ್ತದೆ ಅಂತಂದಾಗ, ಆ ತಾಯಿ ಇವನ 3 ವರ್ಷದ ಕೂಸಿನನ್ನು 20 ವರ್ಷದ ಒಂದು ಯೌವನಕ್ಕೆ ಅವಸ್ಥೆಗೆ ಬರುವವರೆಗೂ ಬೆಳೆಸಿದ್ಲು. ಹೆಂಗೆ ಬೆಳೆಸಿದ್ಲಪ್ಪ ಅಂತಂದ್ರೆ, ಅವನು ಬಿಳಿಯ ಬಟ್ಟೆ ಮೇಲೆ ಒಂದು ಕಪ್ಪು ಚುಕ್ಕಿ ಬಿದ್ದಿರಬಾರ್ದು ಹಂಗೆ ಬೆಳೆಸಿದ್ಲು. ಬೆಳೆಸಿ 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 ಉಣಿಸಿ ತಿನ್ನಿಸಿ ಊರೊಳಗೆ ತಲೆ ಎತ್ತಿ ತಿರುಗಬೇಕು ನನ್ನ ಮಗ ಅಂತ ಕನಸು ಕಟ್ಟಿತ್ತು. ತಾಯಿ ತಂದೆ ಕನಸು ಮಕ್ಕಳ ಮೇಲೆ ಅದೇ ರೀತಿ ಇರೋದು. ಹಾಗಿದ್ದ ಸಮಯದೊಳಗೆ ಕೊನೆಗೆ ಈ ಮನುಷ್ಯ ಜನ್ಮಕ್ಕೆ ಹುಟ್ಟಿದ್ದು ಒಮ್ಮೆ ಹೋಗ್ತದೆ. ತಾಯಿಗೆ ಮುಪ್ಪಾಯಿತು. ಮುಪ್ಪಾದಾಗ ಮಗಗ ಬಟ್ಟೆ ತೊಳೆ ಅವ್ರ ದಿಕ್ಕಿಲ್ಲ. ಆದ್ರು ದಿನಕ್ಕೊಂದು ಹೊಸ ಬಟ್ಟೆ ತಗೋತಿದ್ದೆ. ತಾಯಿ ಮನೆಯೊಳಗೆ ಹಣ ಕೂಡಿಟ್ಟಿದ್ಲು. ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ತಂದು 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 ತಾಯಿ ಇಟ್ಟಿರ್ತಕ್ಕಂಥ ಹಣವೆಲ್ಲ ಖಾಲಿ ಆಯಿತು. ಕೊನೆಗೆ ತಾಯಿ ಕರೆದ ಮಗುವಿನನ್ನ ಹೇಳಿದ್ಲು, ಏ ಮಗ, 20 ವರ್ಷ ನಿನ್ನೆ ಬೆಳೆಸಿದ್ದೀನಿ, ಕೈ ತುತ್ತು ಉಣಿಸಿದ್ದೀನಿ, ಊರಾಗ ತಲೆ ಎಂದೂ ಬಾಗಲಾರ್ದಂಗ ತಲೆ ಎತ್ತಿ ತಿರುಗುವಂಗೆ ಮಾಡಿದ್ದೀನಿ. ಇದು ಕೊನೆ ಭೇಟಿ ಮಗ ಅಂತ ತಿಳ್ಕೊಂಡು ಮಗನ ಕೈ ಒಳಗೆ ಕೈ ಹಿಂಗೆ ಕೊಟ್ಟ ತಾಯಿ ತಕ್ಷಣ ಪ್ರಾಣವನ್ನು ತ್ಯಾಗ ಮಾಡಿದ್ಲು. ಆಗ ಮಗ ತಾಯಿ ಎದೆ ಮೇಲೆ ಬಿದ್ದು ಬಹಳ ದುಃಖಪಟ್ಟ. ಆಕೆ ಕೈ ಹಿಂಗೆ ಕೈಯಾಗ ಕೈ ಕೊಟ್ಟು ಪ್ರಾಣ ಬಿಡು ಹೊತ್ನ್ಯಾಗ ಒಂದು ಮಾತು ಹೇಳಿದ್ಲು ತಾಯಿ, ಇದು ಕೊನೆ ಭೇಟಿ ಮಗ ನನಗ ನಿನಗ, ಆದ್ರೆ ನನ್ನ ಕೈಯೊಳಗೆ ಒಂದು ತಾಟ ಐತಿ. ಈ ತಾಟ ನಿನ್ನ ಜಗತ್ತಿನ ತುಂಬ ತಾಟ ತಗೊಂಡ ತಿರುಗಾಡಿ ತಂದ ನಿನಗೆ ಹೊಟ್ಟಿಗೆ ಹಾಕಿದ್ದೀನಿ, ಇಟ್ಟ ಎತ್ತರ ಮಟ್ಟಕ್ಕೆ ಬೆಳೆಸಿದ್ದೀನಿ. ಆದರೆ ಈ ತಾಟ ತಗೋ, ರಾಜ್ಯನಂಗ ತಲೆ ಎತ್ತಿ ತಿರುಗುವಂತ ಕೈಯಾಗ ತಾಟ ಕೊಟ್ಟ ಪ್ರಾಣ ಬಿಟ್ಟಿದ್ಲು. ಯಾವಾಗ ಕೈಯಾಗ ತಾಟ ಕೊಟ್ಟ ಪ್ರಾಣ ಬಿಟ್ಲೋ ಅವನಿಗೆ ಬಹಳ ದುಃಖ ಆಯಿತು. ಜೀವಂತಿದ್ದಾಗ ರಾಜ್ಯನಂಗ ಬೆಳೆಸಿದ್ದ ತಾಯಿ ಕೊನೆ ಉಸಿರು ಎಳೆಯುವಾಗ ಭಿಕ್ಷೆ ಬೇಡಂತ ಕೈಯಾಗ ತಾಟ ಕೊಟ್ಟಳು ಅಂತೇಳಿ ಭಾಳ ದುಃಖ ಆಯಿತು. ಆದರೆ ಯಾವ ತಂದೆ ತಾಯಿ ಮಕ್ಕಳನ್ನ ಭಿಕ್ಷೆ ಬೇಡಕ್ಕೆ ಹಚ್ಚೋದಿಲ್ಲ.
ತಾಯಿ ತೀರಿ ಹೋದ 80 ವರ್ಷ ಗತಿಸಿ ಹೋದರೂ ಕೂಡ ಆ ಮಗ ಆ ತಾಟಿನೊಳಗೆ ಊಟ ಮಾಡ್ತಿದ್ದ. 80 ವರ್ಷ ಆದರೂ ಕೂಡ ರಾಜನಂಗ ಮೆರೆಯೋಕ್ಕಾಗಲಿಲ್ಲ. ನಮ್ಗೆ ರಾಜನಂಗ ತಲೆ ಎತ್ತಿ ತಿರುಗಾಡಕ್ಕಾಗಲಿಲ್ಲ. ಆದ್ರೆ ಹೆತ್ತವ ಹೇಳಿ ಪ್ರಾಣ ಬಿಟ್ಟಾಳ, ರಾಜನಂಗ ಬದುಕಂತ ಹೇಳಿದಾಳೆ. ಆದರೆ ಏನು ಮಾಡೋದು, ಹಂಗಾಗಲಿಲ್ಲ. ಕೊನೆಗಿಂತ ಸಪ್ತ ನಡೆದಿತ್ತು. ಹಿಂದೆ ಬಂದು ಕೂತಿದ್ದವ ತಾಟ್ ತಗೊಂಡು. ಕೂತಾಗ ಒಬ್ಬರು ಗುರುಗಳು ಹಿಂಗೆ ತಂದೆ ತಾಯಿಯ ಸನ್ನಿವೇಶ ಹೇಳಕತ್ತಿದ್ರು. ಅವನಿಗೆ ದುಃಖ ಅನಿಸ್ತು. ಎಲ್ಲರ ತಂದೆ ತಾಯಿ ಇರ್ತಾರೋ, ಅವ್ರು ಇರುವಾಗ ಮಕ್ಕಳಿಗೆ ಎಟ್ಟೆಟ್ಟೋ ಆಸ್ತಿ ಮಾಡಿ ಹೋಗಿದಾರ. ಆದ್ರೆ ನಮ್ಮವು ಕೈ ಒಳಗೆ ತಾಟ್ ಕೊಟ್ಟು ಹೋಗ್ಯಾಳ ಅಂತ ತಿಳ್ಕೊಂಡು ಕಣ್ಣೀರು ಹಾಕಕತ್ತಿದ್ದ. ಗುರುಗಳು ಕರೆದು ಕೇಳಿದ್ರು, ಅಲ್ಲ ನಿನಗೆ 80 ವಯಸ್ಸಾಗ್ಯಾವ, ದುಃಖ ಯಾಕೆ ಮಾಡ್ತಿ ಅಂತ ಕೇಳಿದ್ರು. ಆಗ ಹೇಳಿದವ, ಯಪ್ಪ ಭಗವಂತ, ನನ್ನ ತಾಯಿ ಕೊನೆಯ ಉಸಿರು ಎಳೆಯುವಾಗ ಇದೊಂದು ತಾಟ್ ಕೊಟ್ಟ ರಾಜನಂಗ ತಿರುಗಂತ ಹೇಳಿದ್ಲು. ಆದರೂ ಕೂಡ ಈ ಮಣ್ಣಿನ ತಾಟಿನೊಳಗೆ ಅವ್ರಟ್ಟು 4 ರೊಟ್ಟಿ ಹಾಕಿ ತಿಂದು 80 ವರ್ಷ ಕಳೆದೀನಿ. ಇನ್ನೇನು ಭಾಳಾದ್ರೆ ಒಂದು 10-20 ವರ್ಷ ಬದುಕ್ತೀನಿ. ಈ ತಾಟು ಮತ್ತೊಬ್ಬರ ಕೈಯಾಗ ಕೊಟ್ಟು ಹೋಗ್ತೀನಿ ಅಂತ ಹೇಳಿದವು. ಆ ಗುರುಗಳು ತಮ್ಮ ಅಂತರಂಗದ ಒಂದು ದಿವ್ಯ ಶಕ್ತಿಯಿಂದ ನೋಡಿದ್ರು. ತಾಯಿ ಕೊನೆ ಉಸಿರು ಎಳೆಯುವಾಗ ಏನು ಹೇಳಿ ಹೋಗಿದ್ಲು ಅಂತ ಕೇಳಿದ್ರು. ರಾಜ ಮಹಾರಾಜ ನಂಗೆ ತಲೆ ಎತ್ತಿ ತಿರುಗಂತ ಹೇಳಿದಾಳ, ಆ ತಾಟನ್ನು ಹಿಂಗೆ ಕೊಟ್ಟು ಪ್ರಾಣ ಬಿಟ್ಟಾಳ ಅಂತ ಹೇಳಿದ. ಹಂಗಾದ್ರೆ ಗುರುಗಳ ಕಮಂಡ್ಲೊಳಗೆ ನೀರಿದ್ದು ಇದನ್ನು ಉಸುಕ್ ಹಚ್ಚಿ ತಿಕ್ಕ ಮಗ ಅಂತ ಹೇಳಿದ್ರು. ಯಾವಾಗ ಉಸುಕ್ ಹಚ್ಚಿ ತಿಕ್ಕಿದೋ 1 kg ಬಂಗಾರ ಪಾತ್ರೆ ಇತ್ತು. ಆಗ ಅನಿಸ್ತವನಿಗೆ, ನಮ್ಮ ಅವ್ವ ನನ್ನ ಕೈ ಒಳಗೆ ಬಂಗಾರ ಕೋಟೆನ ಕೊಟ್ಟು ಆದರೂ ಕೂಡ ಭಿಕ್ಷಾ ಪಾತ್ರೆ ಮಾಡಿ ತಿರುಗಿದಿಲ್ಲ, ನನ್ನಂಥ ಮೂರ್ಖಿ ಜಗತ್ತಿನೊಳಗೆ ಯಾರೂ ಇಲ್ಲ ಅಂತ ಹೇಳಿ ಜಗತ್ತಿನೊಳಗೆ ಯಾರು ಅದ್ರ ಮೊದಲಕ್ಕೆ ಹೋಗಿ ಬೀಳ್ತಾವೆ. ಇಷ್ಟ ತಿಳ್ಕೊಂಡ್ಬಿಡ್ತಾವೆ. ಪಾಪ ಪುಣ್ಯ. ಕಬೀರದಾಸ್ ಇದನ್ನ ನೋಡಿ ಅಳ್ತಾನಂತ. चलती चाकी देख कर दिया कबीरा रोए, 2 पाटने के बीच में साबित बचाना को. ಅದಕ್ಕೆ ನಾವು ಪಾಪ ಪುಣ್ಯ ಅಂತಕ್ಕಂಥದ್ದನ್ನ ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತಕ್ಕಂಥದ್ದನ್ನ ಅರು ಇಟ್ಟುಕೊಂಡು ನಾವು ಬದುಕನ್ನು ಸಾಗಿಸ್ಬೇಕು.